ದೇಶದ ಭದ್ರತೆಗೆ ಸಂಚು ರೂಪಿಸಿದ ಆರೋಪದ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ಸ್ಟಾ ಮೂಲಕ ಪಾಕ್ನ ಶಂಕಿತ ಉಗ್ರನ ಜೊತೆ ಸಂಪರ್ಕವನ್ನ ಹೊಂದಿದ್ದಂಥ ಒಂದು ಆರೋಪ ಇದೆ. ಕೇಂದ್ರ ತನಿಖಾ ತಂಡ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ತುಮಕೂರಿನ ಅಲ್ಲಾಭಕ್ಷಿ ಎಂಬ ಶಂಕಿತ ಉಗ್ರ ಮತ್ತು ದಾವಣಗೆರೆಯ ಜಮೀರ್ ಖಾನ್ ಎಂಬ ಮತ್ತೋರ್ವ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಕೇಂದ್ರ ತನಿಖಾ ತಂಡ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ತುಮಕೂರಿನ ಅಲ್ಲಾಭಕ್ಷ್ ಮತ್ತು ದಾವಣಗೆರೆಯ ಜಮೀರ್ ಖಾನ್ ಎಂಬ ದೇಶದ್ರೋಹಿಗಳು ವಿಷಕ್ರಿಮಿಗಳನ್ನು ಬಂಧಿಸಿದ್ದಾರೆ. ಇವರ ಮೇಲೆ ಶಂಕೆ ಇದೆ. ಇಬ್ಬರು ಪ್ರಚೋದನಾತ್ಮಕ ಸಂದೇಶವನ್ನ ಹಂಚಿಕೊಳ್ಳುತ್ತಾ ಚಾಟಿಂಗ್ ಮಾಡ್ತಾ ಇದ್ರಂತೆ. ತುಮಕೂರು ನಗರ ಠಾಣೆಯಲ್ಲಿ ದೇಶದ್ರೋಹದ ಕೇಸ್ ದಾಖಲಾಗಿದೆ. ಇವ್ರ ಮೇಲೆ ಕೇಂದ್ರ ಮತ್ತು ರಾಜ್ಯ ತನಿಖಾ ಸಂಸ್ಥೆಗಳಿಂದ ಮುಂದುವರೆದಿದೆ ತನಿಖೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಕೇಂದ್ರ ತನಿಖಾ ತಂಡ ಹದ್ದಿನ ಕಣ್ಣಿಟ್ಟಿತ್ತು. ಇಬ್ಬರು ಶಂಕಿತ ಉಗ್ರರು ಪ್ರಚೋದನಾತ್ಮಕ ಸಂದೇಶವನ್ನ ಹಂಚಿಕೊಳ್ತಾ ಚಾಟಿಂಗ್ ಮಾಡ್ತಾ ಇದ್ರಂತೆ. ಇಷ್ಟು ಸಾಕಲ್ವಾ ಯಾವ ರೀತಿ ದೇಶದ್ರೋಹದ ಕೆಲಸವನ್ನ ಈ ವಿಷಕ್ರಿಮಿಗಳು ಮಾಡ್ತಾ ಇದ್ದು ಅಂತ. ದೇಶದ್ರೋಹದ ಕೇಸ್ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ. ಈ ವಿಷಕ್ರಿಮಿಗಳೇ, ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವಿಷ ಜಂತುಗಳೇ ಶಂಕಿತ ಉಗ್ರರು. ಸಾಮಾಜಿಕ ಜಾಲತಾಣಗಳ ಮೂಲಕ ಅಂದ್ರೆ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಬ್ಬರು ಪ್ರಚೋದನಾತ್ಮಕ ಸಂದೇಶವನ್ನು ಹಂಚಿಕೊಳ್ತಾ ಚಾಟಿಂಗ್ ಮಾಡ್ತಾ ಇದ್ರಂತೆ ಈ ವಿಷಕ್ರಿಮಿಗಳು. ಇಂಥ ತಿಗಣೆಗಳನ್ನು ಹೊಸಕ್ಕೆ ಹಾಕುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ಕೇಂದ್ರ ಮತ್ತು ರಾಜ್ಯ ತನಿಖಾ ಸಂಸ್ಥೆಗಳು ತನಿಖೆ ಮುಂದುವರಿಸುವ ಮೂಲಕ ಇವರನ್ನ ಆಗಲೇ ಹೆಡೆಮುರಿ ಕಟ್ಟಿದ್ದಾರೆ. ಈಗಾಗಲೇ ಇವರ ವಿರುದ್ಧ ದೇಶದ್ರೋಹದ ಕೇಸ್ ಕೂಡ ದಾಖಲಾಗಿದೆ. ಸುಮಾರು 5 ಪ್ರಕರಣಗಳನ್ನ ಪತ್ತೆ ಮಾಡಿ ಸುಮಾರು 42 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಮತ್ತು ಆಭರಣಗಳನ್ನ ಮತ್ತು ಹಣವನ್ನ ಇವತ್ತಿನ ದಿನ